ಈ ಕ್ವಶನ್ ಕೊಟ್ಟು ಹೀಗೆ 1/α + 1/β ಅಂತ ಕೇಳಿದ ತಕ್ಷಣ ನಿನಗೆ ಗೊತ್ತಾಗಬೇಕು ಇದು ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಪ್ರಾಡಕ್ಟ್ ಆಫ್ ದ ರೂಟ್ ಆಲ್ಫಾ ಬೀಟಾ ಈಕ್ವಲ್ ಟು c/a ಇದನ್ನು ಕಂಡುಹಿಡ್ಕೋಬೇಕು. ಈಗ ಫಸ್ಟ್ ಕ್ವಶನ್ ಏನು ಮಾಡಬೇಕು? ಈಗ ಫಸ್ಟ್ ಕ್ವಶನ್ 1/α ಪ್ಲಸ್ 1/β ಅಂತಿದೆ ಅಂತ ತಿಳ್ಕೊ. ಇದ್ರದ್ದು LCM ಏನಾಗುತ್ತೆ ನೋಡು. ಈಗ ನಂಬರ್ನ ತಗೊಂಡ್ರೆ 1/2 ಪ್ಲಸ್ 1/3 ಅಂತ ಒಂದೇ ಮಗ್ಗಿಲು ಹೋಗೋದಿದ್ರೆ ನಾವೇನ್ ಮಾಡ್ತೀವಿ? ಇದನ್ನೆರಡನ್ನ ಏನ್ ಮಾಡ್ತೀವಿ? ಗುಣಿಸ್ತೀವಿ. ಅದೇ ತರ ಇದೆರಡನ್ನ ಏನ್ ಮಾಡ್ಬೇಕು? ನಾವು ಗುಣಿಸ್ಬೇಕು. ಆಗ ಏನಾಗುತ್ತೆ? ಆಲ್ಫಾ ಬೀಟಾ LCM ಆಗುತ್ತೆ. ನೋಡಿಲಿ 1/α ಇಂಟು ಆಲ್ಫಾ ಬೀಟಾ ಅಂತ ಹೇಳಿದ್ರೆ ಈ ಆಲ್ಫಾಕ್ಕೆ ಈ ಆಲ್ಫಾ ಹೋಯ್ತಾ, ಉಳ್ಕೊಳ್ಳೋದೇನು? ಬೀಟಾ. ಅದನ್ನ ನಾನು ಏನ್ ಮಾಡ್ತೀನಿ? ಇಲ್ಲಿ ಬರೀತೀನಿ ಬೀಟಾ ಅಂತ. ಪ್ಲಸ್ ಈಗ 1/β ಇಂಟು ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ಬೀಟಕ್ಕೆ ಬೀಟಾ ಹೋಯ್ತು, ಉಳ್ಕೊಳ್ಳೋದೇನು? ಆಲ್ಫಾ. ಅದನ್ನು ಇಲ್ಲಿ ಬರಿತೀನಿ. ನೀನು ಕಂಡುಹಿಡಿದಿದ್ಯಾ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಏನು ಅಂತ ಕಂಡುಹಿಡಿದಿದ್ಯಾ? ಏನು ಬರ್ತದೆ? ಮೈನಸ್ ಬಿ ಅಂತ ಹೇಳಿದ್ರೆ 3 ಬೈ ಎ ಅಂತ ಹೇಳಿದ್ರೆ 1. ಇಲ್ಲಿ c/a ಏನು ಕಂಡುಹಿಡಿದಿದ್ಯಾ? ಸಿ ಅಂದರೆ 1/1. ಆಗ ಗೊತ್ತಾಗ್ತದಲ್ವಾ? ಇದು ಎ ವ್ಯಾಲ್ಯೂ ಅದು ಕಲ್ತಿದ್ದೀರಲ್ಲ, ಪರ್ಫೆಕ್ಟ್ ಆಗಿರ್ಬೇಕಿದು. ಈಗ ನಾನು ಏನು ಮಾಡ್ತೀನಿ? ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು ನನಗೆ? -3 ಬಂತು. ಅದನ್ನು ಹಾಗೆ ಬರೀತೀನಿ. ಬೈ ಆಲ್ಫಾ ಬೀಟಾ ಎಷ್ಟು ಬಂತು? 1 ಬಂತು. ಅರ್ಥ ಆಯ್ತಲ್ಲ ಮೊದಲನೇ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೇಳಿದ್ದಾರೆ? ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್. ನಿನಗೆ ಏನು ಗೊತ್ತು ಸೂತ್ರ? ಆಲ್ಫಾ ಪ್ಲಸ್ ಬೀಟಾ ಎಲ್ಲಿ ಕಲ್ತಿದ್ಯಾ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ನಿನಗೇನು ಗೊತ್ತು? ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಂತ ಗೊತ್ತು ಅಲ್ವಾ? ಈಗ ಆಲ್ಫಾ ಸ್ಕ್ವಯರ್ ಮತ್ತೆ ಬೀಟಾ ಸ್ಕ್ವಯರ್ನ ಕೇಳಿರೋದವರು ಅಲ್ವಾ? ಆಗ ನೀನೇನು ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ ಇದು ಪ್ಲಸ್ ಇದ್ದಿದ್ದು ಈಚೆಗೆ ಬರುವಾಗ ಏನಾಗುತ್ತೆ? -2 ಆಲ್ಫಾ ಬೀಟಾ ಆಗುತ್ತೆ ಈಕ್ವಲ್ ಟು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್. ಅರ್ಥ ಆಯ್ತಲ್ವಾ? ಇದನ್ನ ನೀನು ಕಲ್ತ್ಕೋಬೇಕು. ಇದೇ ಈ ಕ್ವಶನ್ಗಳನ್ನ ಚೇಂಜ್ ಮಾಡಿ ಇದನ್ನ ಮಾಡು ಲೆಕ್ಕಗಳನ್ನ. ಆಯ್ತಾ? ಆಗ ನೀನು ಇದು ಕಲ್ತಂಗಾಗುತ್ತೆ. ಈಗ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು ಬಂದಿದೆ ನಿಂಗೆ? ಆನ್ಸರು 3 ಬಂದಿದೆ. ಅದನ್ನೇ ಇಲ್ಲ ಹಾಕು. 3 ಹೋಲ್ ಸ್ಕ್ವಯರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಎಷ್ಟು ಬಂದಿದೆ ನಿಂಗೆ? 1 ಬಂದಿದೆ. ಅದನ್ನು ಹಾಕು. ಈಗ 3 ಸ್ಕ್ವಯರ್ ಅಂದ್ರೆ 3 ಎಷ್ಟಾಗುತ್ತೆ? 9 ಆಗುತ್ತೆ. ಮೈನಸ್ 2 1 ಎಷ್ಟು? 2. 9 ರಿಂದ 2 ಕಳೆದ್ರೆ ಎಷ್ಟು? 7. ಆಗ ನಿಂಗೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಎಷ್ಟು ಬಂತು? 7 ಬಂತು. ಅರ್ಥ ಆಯ್ತಂಬ?